ಭಾಳ ಅದೊಂದು ಇದಿರುತ್ತೆ. ಅದೆಲ್ಲ ಮುಗಿದಿದೆ. 12ಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ನಂದಿ ದೇವಸ್ಥಾನ ಹತ್ರ ಪೂಜೆ ಮಾಡ್ಕೊಂಡು ಚಿಕ್ಕಬಳ್ಳಾಪುರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಅದನ್ನು ಇನಾಗ್ರೇಟ್ ಮಾಡ್ತಿದ್ದೀನಿ. ನಮ್ಮೆಲ್ಲ ಹಿರಿಯ ಮುಖಂಡರು, ಹಿರಿಯರ ಇದರಲ್ಲಿ ಈ 5 ಆ್ಯಂಬುಲೆನ್ಸ್ ಸರ್ವಿಸ್ನ ದಯವಿಟ್ಟು ಎಲ್ಲರೂ ಬಳಸ್ಕೋಬೇಕು ಅಂತ ವಿನಂತಿಸ್ತೀನಿ. ಮತ್ತು ಶಾಲಾ ಮಕ್ಕಳಿಗೆ ಬಟ್ಟೆ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಈಗ ನಾಳೆದಿಂದ ಸ್ಟಾರ್ಟ್ ಆಗುತ್ತೆ. ಶಾಲೆ ವೈಸು ನಮ್ಮ ಮುಖಂಡರು ಹೋಗಿ ಸರ್ ಗೌರ್ಮೆಂಟ್ ಸ್ಕೂಲ್ ಮಾತ್ರನೇ ಪ್ರೈವೇಟ್? ಗೌರ್ಮೆಂಟು ಏಡೆಡ್ ಸರ್. ಸರಿ, ಏನಾಗುತ್ತೆ ಅಂದರೆ ನಾನು ಸ್ಥಳೀಯ ಶಾಸಕನಾಗಿ ನನಗೆ ಗೌರ್ಮೆಂಟ್ ಸ್ಕೂಲ್ಸು ಏಡೆಡ್ ಸ್ಕೂಲ್ ಮೇಲೆ ನನಗೆ ಅಧಿಕಾರ ಇರುತ್ತೆ. ನಾನು ಏನು ಬೇಕಾದರೂ ತೀರ್ಮಾನ ತೊಗೋಬೋದು. ಬಟ್ ಖಾಸಗಿ ಶಾಲೆಗೆ ನಾನೊಬ್ಬ ಶಾಸಕನಾಗಿ ಇಂಟರ್ಫಿಯರ್ ಆಗೋಕ್ಕಾಗಲ್ಲ. ಸೊ ಯಾರಾದರೂ ಖಾಸಗಿ ಶಾಲೆಯವರು ಸರ್ ನಮ್ಮ ಶಾಲೆ ಮಕ್ಕಳಿಗೂ ಬಟ್ಟೆ ಕೊಡಿ ಅಂದರೆ ನಾನು ಕೊಡ್ಸೋಕ್ಕೆ ರೆಡಿ ಇದ್ದೀನಿ. ಆಂಬುಲೆನ್ಸ್ ವಿಶೇಷವಾಗಿ ಏನಾದರೂ ಹೆಸರಿಡ್ತಾ ಇದ್ದೀರಾ? ಅಮ್ಮ ಆ್ಯಂಬುಲೆನ್ಸ್ ಅಂತ ನನ್ನ ತಾಯಿ ಹೆಸರಲ್ಲಿ. ಸರ್, ಇವತ್ತು ಶ್ರೀಮಂತರಿಗೆ ಕಾರ್ ಇರುತ್ತೆ ಸರ್, ಮಿಡಲ್ ಕ್ಲಾಸ್ವರೆಗೂ ಕಾರ್ ಇರುತ್ತೆ. ಹೆಚ್ಚು ಕಡಿಮೆ ಆದರೆ ಅವ್ರು ಆ ವೆಹಿಕಲಲ್ಲಿ ಹಾಸ್ಪಿಟ್ಲಿಗೆ ತೊಗೊಂಡೋಗ್ತಾರೆ. ಬಟ್ ಬಡವ್ರ ಮನೇಲಿ ಹೆಚ್ಚು ಕಡಿಮೆ ಆದರೆ ಅವ್ರು ಇನ್ ಟೈಮ್ಗೆ ಹಾಸ್ಪಿಟ್ಲಿಗೆ ಸೇರಬೇಕಲ್ಲ. ಆ ಕಾರಣಕ್ಕೆ ಇದೊಂದು ಪ್ರಯತ್ನ ಪಡ್ತಿದ್ದೀನಿ. ಇದೊಂದು ವಿನೂತನ ಪ್ರಯತ್ನ ಸರ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಆಲ್ರೆಡಿ ಆಂಬ್ಯುಲೆನ್ಸ್ಗಳಿದೆಯಲ್ಲ, ಅದ್ರ ಜೊತೆನೇ ಕಾರ್ಯನಿರ್ವಹಿಸಿ? ಇಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಆಂಬ್ಯುಲೆನ್ಸ್ ಇರಬೇಕು, ಅದಕ್ಕೂ ರಿಸ್ಟ್ರಿಕ್ಷನ್. ಸರ್, ಅಲ್ಲಿ ಟೋಟಲ್ 6 ಇದೆ, ಕಾರ್ಯನಿರ್ವಹಿಸ್ತಾ ಇರೋದು 4 ಇದೆ. ಆದರೆ ವೆಂಟಿಲೇಟರ್ ಸೌಲಭ್ಯ ಅಲ್ಲಿ ಏನು ಅಂದರೆ ಬ್ರದರ್, ಗೌರ್ಮೆಂಟ್ ಆಂಬ್ಯುಲೆನ್ಸ್ ನೋಡಿ ನೀವು, ಲೋಕಲ್ ಪಿಕಪ್ ಡ್ರಾಪು, ಆ ಇನ್ ಟೈಮ್ ರೆಸ್ಪಾನ್ಸು, ಅದೆಲ್ಲಾದರೂ ನನ್ನ ಭಯ ಏನು ಅಂದರೆ ಎಲ್ಲಾದರೂ ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ತಲುಪದೆ ಎಲ್ಲಾದರೂ ಅದು ಸರ್ವಿಸ್ ಒಂದು ಜೀವ ಹೋಗ್ಬಿಡುತ್ತೆ ಅನ್ನೋ ಆತಂಕ. ಆ ಆ್ಯಂಬುಲೆನ್ಸು ಸರ್ವಿಸ್ ಕೊಡಲಿ. ಈ ಆ್ಯಂಬುಲೆನ್ಸು ಭಾಳ ಫ್ಲೆಕ್ಸಿಬಲ್ ಇದೆ. ಈಗ ನಿಮ್ಮ ಮನೆಯಲ್ಲೊಬ್ಬರು ಡಯಾಲಿಸಿಸ್ ಪೇಷಂಟ್ ಇದ್ದಾರೆ, ನೀವು ಫೋನ್ ಮಾಡಿದ್ರೆ ನಾನು ಆ್ಯಂಬುಲೆನ್ಸ್ ಬಂದು ಆ ಪೇಷಂಟ್ನ ಕರ್ಕೊಂಡೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬಿಡುತ್ತೆ. ಬಟ್ ಇದು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತ. ಪಕ್ಕದ ಕಾನ್ಸ್ಟಿಟ್ಯೂನ್ಸಿಯವರಿಗೆಲ್ಲ ಇದು ಲಭ್ಯ ಇರಲ್ಲ. ಯಾಕೆಂದರೆ ಮತ್ತೆ ಆ ಕಡೆ ಡೈವರ್ಟ್ ಆಗಿಬಿಟ್ರೆ ನನ್ನ ಕ್ಷೇತ್ರದ ಜನತೆಗೆ ಸೇವೆ ಸಿಗಲ್ಲ. ಆಂಬ್ಯುಲೆನ್ಸ್ ಇದರಲ್ಲಿ ವೆಂಟಿಲೇಟರ್ ಸೌಲಭ್ಯ ಏನಾದ್ರು? ಒಂದು ಆ್ಯಂಬುಲೆನ್ಸಲ್ಲಿ ವೆಂಟಿಲೇಟರ್ ಇದೆ ಸರ್, ರಿಮೈನಿಂಗ್ ಆ್ಯಂಬುಲೆನ್ಸಲ್ಲಿ ಆಕ್ಸಿಜನ್ ಇದೆ. ಮತ್ತು ಪ್ರತಿ ಡ್ರೈವರು ಅವರು ಟ್ರೈನ್ಡ್ ಸರ್, ಅಂದರೆ ಅವ್ರಿಗೆ ಬೇಸಿಕ್ ನರ್ಸಿಂಗ್ ಕೋರ್ಸಲ್ಲಿ ಎಫಿಷಿಯೆಂಟ್ ಇರ್ತಾರೆ. ಒಂದು ಹಾರ್ಟ್ ಅಟ್ಯಾಕ್ ಆದರೆ ಅವೆಲ್ಲ ಹಾಸ್ಪಿಟ್ಲಿಗೆ ತಲುಪೋವರೆಗೂ ಅವ್ರನ್ನ ಹೆಂಗೆ ಕಾಪಾಡ್ಕೋಬೋದು ಅಷ್ಟು ನಾಲೆಜ್ ಅವ್ರಿಗಿರುತ್ತೆ. ಮತ್ತು ಆಂಬ್ಯುಲೆನ್ಸಲ್ಲಿ ಏನೇನು ಅಳವಡಿಸಿರ್ತೀರ ಸರ್? ಆಕ್ಸಿಜನ್ ಸಿಲಿಂಡ್ರು, ವೆಂಟಿಲೇಟ್ರು ಎಲ್ಲ ಇದೆ. ಇದು 24/7 ಫೆಸಿಲಿಟಿ ಇರುತ್ತೆ. ಬಟ್ ಎಲ್ಲ ಜನಕ್ಕೂ ಅನುಕೂಲ ಆಗಬೇಕು. ಇದು ಯಾವುದೇ ಚುನಾವಣೆ ಹತ್ತಿರ ಇದ್ದು ಇನ್ನು 2 ತಿಂಗಳಿದ್ದಾಗ ಚುನಾವಣೆ ಗಿಮಿಕ್ ಅಲ್ಲ, ಇದು ಜನರ ಮೇಲೆ ಇರೋ ಪ್ರೀತಿ. ಇದು ಚುನಾವಣೆಯನ್ನು, ಓಟನ್ನು, ಅಧಿಕಾರವನ್ನು ಮೀರಿದ್ದು. ಅವ್ರಿಗೆ ನನ್ನ ಮೇಲೆ ಇರೋ ಪ್ರೀತಿ, ನನಗೆ ಅವ್ರ ಮೇಲೆ ಇರೋ ಪ್ರೀತಿ. ಥ್ಯಾಂಕ್ ಯು ಸರ್. ಫೈನಲ್ ನೋಡಿ ಸರ್, ಆಂಬ್ಯುಲೆನ್ಸ್ಗೆ ಅಮ್ಮ ಆಂಬ್ಯುಲೆನ್ಸ್ ಅಂತ ಹೆಸರಿಟ್ಟು ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ರಿ ಸೋಷಿಯಲ್ಗೆ. ಈ ಕಾನ್ಸೆಪ್ಟ್ ಸರ್, ಯಾರಿಗೇ ಆಗಲಿ, ನಿಮಗಾಗಲಿ ನನಗಾಗಲಿ ಅತಿ ದೊಡ್ಡ ಎಮೋಷನ್ನೇ ಅಮ್ಮ. ನಾನು ಚಿಕ್ಕ ವಯಸ್ಸಲ್ಲಿ ತಾಯಿಯನ್ನು ಕಳ್ಕೊಂಡೆ. ನಾನು MLA ಆದಮೇಲೆ ನನ್ನನ್ನು ಸಾಕಿ ಬೆಳೆಸಿದ ನನ್ನ ಅಜ್ಜಿನ ಕಳ್ಕೊಂಡಾಗ ಆ ನೋವೇನು ಅಂತ ನನಗೆ ಗೊತ್ತಿರುತ್ತೆ. ನನ್ನ ತಾಯಿನ ಕಳ್ಕೊಳ್ಳೋಕೆ ಪ್ರಮುಖ ಕಾರಣ ಆಸ್ಪತ್ರೆಗೆ ಇನ್ ಟೈಮ್ಗೆ ರೀಚ್ ಆಗದೆ ಇರೋದು. ಅದು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರಿಗೂ ಆಗಬಾರ್ದು ಅಂತ. ಬಟ್ ಇದು ನೋಡಿ ಸರ್, ಇದನ್ನು ಎಫೆಕ್ಟಿವ್ ಆಗಿ ರನ್ ಮಾಡ್ತೀವಿ. 10 ಡ್ರೈವರ್ಸ್ ಇರ್ತಾರೆ, ವಿಲ್ ವರ್ಕ್ ಎಫಿಷಿಯೆಂಟ್ಲಿ. ಇದು ಯಾಕೆ ಪ್ಯೂರ್ ನನ್ನ ಖಾಸಗಿ ಆಂಬ್ಯುಲೆನ್ಸ್ ಅಂದರೆ ಇಮಿಡಿಯೇಟ್ ಡಿಸಿಷನ್ ತೊಗೋಬೋದು ಅಂತ. ಸರ್, ಇನ್ನೊಂದು, ಲಾಸ್ಟ್ ಎಲೆಕ್ಷನ್ ಮುಂಚೆ ಹಲವಾರು ಸಮಾಜ ಸೇವಕರು ನಾವು ಆಂಬ್ಯುಲೆನ್ಸ್ ಕೊಡ್ತೀವಿ ಅಂತ ಇದು ಮಾಡಿದ್ರು. ನೋಡಿ, ಜನಕ್ಕೆ ಪ್ರಾಮಾಣಿಕರು ಯಾರು, ಒಳ್ಳೆಯವರು ಯಾರು ಅಂತ ಗೊತ್ತಿರುತ್ತೆ. ನಾನು ಚಿಕ್ಕಬಳ್ಳಾಪುರದಲ್ಲಿ 20 ವರ್ಷದಿಂದ ಬೆಳೆದಿರೋನು, ಸ್ಥಳೀಯ ವಾಹಿನಿಯಲ್ಲಿ ಇದ್ದವನು. ನನ್ನ ಪ್ರಾಮಾಣಿಕತೆ ಬಗ್ಗೆ ಚಿಕ್ಕಬಳ್ಳಾಪುರಕ್ಕೆ ಗೊತ್ತು. ನಾನು ಕಷ್ಟಪಟ್ಟು ದುಡಿದು ಸಂಪಾದಿಸಿರೋ ದುಡ್ಡಲ್ಲಿ ಆ್ಯಂಬುಲೆನ್ಸ್ ತೆಗೆದಿರೋದು. ನನ್ನ ಬೆವರಿದು, ನನ್ನ ಕಷ್ಟ ಇದು. ಇನ್ನು 5 ವರ್ಷ ರನ್ ಮಾಡಬೇಕಲ್ಲ. 5 ವರ್ಷ 75,000 ಮನೆಗೆ ಸೀರೆ ಕೊಡಬೇಕು, 5 ವರ್ಷ 1 ಲಕ್ಷ ಜನ ಮಕ್ಕಳಿಗೆ ಬಟ್ಟೆ ಕೊಡಬೇಕು, 5 ವರ್ಷ ಆ್ಯಂಬುಲೆನ್ಸ್ ಓಡಿಸ್ಬೇಕು, 10-12 ಲಕ್ಷ ಖರ್ಚು ಬರುತ್ತೆ ತಿಂಗಳಿಗೆ. ನಾನು ಇದನ್ನೇ ಬೇರೆಯವ್ರ ಥರ 4 ವರ್ಷ ಸುಮ್ಮನೆ ಇದ್ದು ನಾನು ಚುನಾವಣೆಗೆ ಮಾತು ಕೊಟ್ಟಿದ್ದೆ ಅಂತ ಮಾಡ್ಬೋದಾಗಿತ್ತಲ್ಲ. ಅದಲ್ಲ ಸರ್, ಅಧಿಕಾರ ಇದಲ್ಲ. ಅದಕ್ಕೆ ಸರ್, ಬಡವ್ರ ಮಕ್ಕಳು ಅಧಿಕಾರಕ್ಕೆ ಬಂದರೆ ಹಿಂಗಿರುತ್ತೆ.